ಕೆಲವೊಂದು ಅಭ್ಯಾಸಗಳಿರುತ್ತೆ. ಹೇಗೆ ಶುರು ಆಗಿರುತ್ತೋ ಗೊತ್ತಿರೋದಿಲ್ಲ. ಹೇಗೋ ಶುರು ಮಾಡ್ಕೊಂಡಿರ್ತೀವಿ. ಅದು ನಮ್ಮ ದೈನಂದಿನ ಚಟುವಟಿಕೆಯ ಭಾಗವಾಗಿರುತ್ತೆ ಅಥವಾ ನಮ್ಮ ಆಹಾರ ಪದ್ಧತಿಯ ಭಾಗವಾಗಿರುತ್ತೆ. ಬಿಡೋದಕ್ಕೆ ಬಹಳ ಕಷ್ಟ ಆಗಿರುತ್ತೆ. ಬಹಳ ಅಡಿಕ್ಟಿವ್ ಆಗಿರ್ತೀವಿ. ಈ ಥರದ ಒಂದಿಷ್ಟು ಹ್ಯಾಬಿಟ್‌ಗಳು ನಮಗೆ ಗೊತ್ತಿಲ್ಲದೇನೆ ನಮ್ಮ ಆರೋಗ್ಯವನ್ನ ಹಾಳು ಮಾಡೋದ್ರಲ್ಲಿ, ಡ್ಯಾಮೇಜ್ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತೆ. ಯಾವೆಲ್ಲ ಒಂದು ಆ ಥರದ ಹ್ಯಾಬಿಟ್‌ಗಳು, ಆ 4 ಹ್ಯಾಬಿಟ್‌ಗಳನ್ನ ನಿಮ್ಗೆ ಹೇಳ್ತೀನಿ. ನೀವು ಆ ಹ್ಯಾಬಿಟ್‌ಗಳನ್ನ ಮಾಡ್ತಾ ಇದ್ರೆ ಅದನ್ನ ಈ ಕೂಡಲೇ ನಿಲ್ಲಿಸಿ ಅನ್ನೋದನ್ನ ಕೇಳ್ಕೊಳ್ತೀನಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪಲ್ಲವಿ ಇಡೂರ್, ನಿಮ್ಮ ನ್ಯೂಟ್ರಿಷನಿಸ್ಟ್. ಇವತ್ತು ಆ 4 ಹ್ಯಾಬಿಟ್‌ಗಳು ಯಾವುದು, ನಾವು ಅದನ್ನ ಯಾಕೆ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ ಮತ್ತು ನೀವು ಅದನ್ನ ಬಿಡ್ಲಿಕ್ಕೆ ಕಾರಣವನ್ನ ಕೊಡ್ತೀನಿ. ಅದನ್ನ ನಿಲ್ಲಿಸ್ಲಿಕ್ಕೆ ಈ ವಿಡಿಯೋ ಕಾರಣ ಆಗಿ. ಬನ್ನಿ ತಿಳ್ಕೊಳ್ಳೋಣ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕಾಫಿ ಅಥವಾ ಟೀ ಜೊತೆಗೆ ಬಿಸ್ಕೆಟ್ಸ್ನ ತಿನ್ನೋದು, ಅಥವಾ ಒಂದು ಗ್ಲಾಸ್ ನೀರು ಕುಡ್ದಿರ್ತೀರ, ನೀರು ಕುಡ್ದಾಗಿದೆಯಲ್ಲ ಅಂತ ಇಮಿಡಿಯೇಟ್ಲಿ 1 ಲೋಟ ಕಾಫಿ ಮತ್ತು ಅದರ ಜೊತೆಗೆ ಬಿಸ್ಕೆಟ್ಸ್ ಅಥವಾ ಕುಕೀಸ್ ತಗೊಳ್ಳೋದು, ಅದನ್ನ ಟೀ ಅಥವಾ ಕಾಫಿ ಜೊತೆ ಅದ್ಕೊಂಡು ತಿನ್ನೋದು. ಈ ಅಭ್ಯಾಸ ಯಾರಿಗೆಲ್ಲ ಇದೆ ಯೋಚನೆ ಮಾಡಿ. ಈ ಅಭ್ಯಾಸ ಕೆಟ್ಟದು ಅಂತ ಹೇಳ್ತೀನಿ. ಯಾಕೆ ಕೆಟ್ಟದು ಅಂತಂದ್ರೆ, ಮೊದಲನೇದಾಗಿ ಖಾಲಿ ಹೊಟ್ಟೆನಲ್ಲಿ ಟೀ ಅಥವಾ ಕಾಫಿ ಕೊಡೋದೇ ಕೆಟ್ಟದು. ಅಂದ್ರೆ ಅದರಲ್ಲಿ ನೀವು ಶುಗರ್ ಹಾಕಿರ್ತೀರಿ. ಖಾಲಿ ಹೊಟ್ಟೆಯಲ್ಲಿ ಕಾಫಿ ಅಥವಾ ಟೀ ಕೊಟ್ಟಾಗ ಅದು ಗಟ್ ಹೆಲ್ತ್ ಅಂದ್ರೆ ಕಾದ ಹಂಚಿಗೆ ನೀರು ಹಾಕಿದ್ರೆ ಹೇಗಿರುತ್ತೆ ಹಾಗೆ ಕಾಫಿ ಟೀ ಕೆಲಸ ಮಾಡುತ್ತೆ. ಹಾಗಾಗಿ ಖಾಲಿ ಹೊಟ್ಟೆನಲ್ಲಿ ಇಮಿಡಿಯೇಟ್ಲಿ ಎದ್ದ ತಕ್ಷಣ ಟೀ ಅಥವಾ ಕಾಫಿ ಕುಡಿಯೋದು ಬಹಳ ಕೆಟ್ಟದು. ಇನ್ನು ಇದರ ಜೊತೆಗೆ ಇದಕ್ಕೆ ನೀವು ಬಿಸ್ಕೆಟ್ಸ್ ಏನಾದರೂ ಸೇರಿಸ್ಕೊಂಡು ತಿಂದ್ರಿ ಅಂತಂದ್ರೆ, ಈ ಬಿಸ್ಕೆಟ್ಸ್ ಸಾಮಾನ್ಯವಾಗಿ ಮಾಡೋದು ಮೈದಾ, ಎಣ್ಣೆ ಮತ್ತು ಸಕ್ಕರೆಯಿಂದ. ಈ 3 ಗಟ್ ಹೆಲ್ತನ್ನು ಡ್ಯಾಮೇಜ್ ಮಾಡೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಂಡಿದೆ. ಇಂಥ ಆಹಾರ ಎಲ್ಲ ಸೇರಿಕೊಂಡು ಮಾಡಿರುವಂಥ ಬಿಸ್ಕೆಟ್ಸನ್ನು ಅದನ್ನು ನೀವು ಟೀಯಲ್ಲಿ ಅದ್ದಿ ಅಥವಾ ಕಾಫಿ ಜೊತೆಗೆ ತಗೊಂಡ್ರೆ ಏನಾಗುತ್ತೆ ಅಂದರೆ, ಹೊಟ್ಟೆನ ಬೆಳಗ್ಗೆ ಬೆಳಿಗ್ಗೆ ಎದ್ದು ಅದಕ್ಕೆ ಕೆಟ್ಟದ್ದನ್ನೇ ಫೀಡ್ ಮಾಡಿದಾಗಿರುತ್ತೆ ಮತ್ತು ತುಂಬ ಕೆಟ್ಟದಾಗುವಂಥದ್ದನ್ನು ಫೀಡ್ ಮಾಡಿದಾಗಿರುತ್ತೆ. ಇದರಿಂದ ನಿಮಗೆ ಅಸಿಡಿಟಿ, ಬ್ಲೋಟಿಂಗ್ ಅಥವಾ ಗ್ಯಾಸ್ಟ್ರೈಟಿಸ್ನಂಥ ಸಮಸ್ಯೆ, ಆ್ಯಸಿಡ್ ರಿಫ್ಲಕ್ಸ್ನಂಥ ಸಮಸ್ಯೆ, ಈ ಥರ ಬೇರೆ ಬೇರೆ ಗಟ್ ಹೆಲ್ತ್‌ನ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಲ್ಲದೆ, ಲಾಂಗ್ ರನ್ನಲ್ಲಿ ಕಾನ್ಸ್ಟಿಪೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಈ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳೇ ಮುಂದೆ ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಅದಲ್ಲದೆ ಇದರಲ್ಲಿರುವಂಥ ಸಕ್ಕರೆಯ ಅಂಶ ಏನಿದೆ, ಈ ಬಿಸ್ಕೆಟ್ಸ್‌ನಲ್ಲಿರುವಂಥ ಸಕ್ಕರೆಯ ಅಂಶ ಮತ್ತು ಬೆಳಗ್ಗೆ ಬೆಳಿಗ್ಗೆ ನೀವು ಅದು ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಬ್ಲಡ್ ಶುಗರ್ ಲೆವೆಲ್ ಅತಿಯಾಗಿ ಏರಿಕೆಯಾಗಿ ಹಾಗೆ ಕ್ರ್ಯಾಶ್ ಆಗುತ್ತೆ. ಅದರಿಂದ ಡಯಾಬಿಟಿಸ್ ಬರದೇ ಇರುವಂಥವರಿಗೂ ಕೂಡ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮಗೇನಾದರೂ ಬೆಳಿಗ್ಗೆ ಎದ್ದು ಟೀ ಜೊತೆಗೆ ಬಿಸ್ಕೆಟ್ಸ್ ತಿನ್ನುವಂಥ ಅಭ್ಯಾಸ ಇದ್ದರೆ ಅದನ್ನು ಈ ಕೂಡಲೇ ನಿಲ್ಲಿಸಿ. ಇನ್ನೊಂದು ಅಭ್ಯಾಸ ಅಂದರೆ, ಬಹುತೇಕರಿಗೆ ತಿಂಡಿ ತಿಂದ ತಕ್ಷಣ ಟೀ ಅಥವಾ ಕಾಫಿ ಕುಡಿಯುವಂಥ ಅಭ್ಯಾಸ ಇರುತ್ತೆ, ಅಥವಾ ತಿಂಡಿ ಮತ್ತು ಟೀ ಒಟ್ಟೊಟ್ಟಿಗೆ ತಗೊಳ್ಳುವಂಥ ಅಭ್ಯಾಸ ಕೂಡ ಇರುತ್ತೆ. ಇದು ಒಳ್ಳೆಯ ಅಭ್ಯಾಸ ಅಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ, ನಾವು ತಿಂಡಿ ಅಥವಾ ಆಹಾರದ ಜೊತೆಗೆ ಟೀ ಅಥವಾ ಕಾಫಿ ಕೊಟ್ಟಾಗ ಅದು ನಮ್ಮ ಆಹಾರದಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್‌ನ ಅಬ್ಸಾರ್ಬ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡುತ್ತೆ. ಅದರಲ್ಲೂ ಎಸ್ಪೆಷಲಿ ಐರನ್ನ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಈ ಐರನ್ ಅಬ್ಸಾರ್ಪ್ಷನ್ ಕಡಿಮೆ ಆಗ್ತಾ ಹೋದ ಹಾಗೆ, ಈವನ್ ದೋ ನಾವು ಒಳ್ಳೆ ಆಹಾರಗಳನ್ನು ತಗೊಳ್ತಾ ಇದ್ರೂ ಕೂಡ, ನಮ್ಮ ಆಹಾರದಲ್ಲಿ ಒಳ್ಳೆಯ ಅಂಶಗಳಿದ್ರೂ ಕೂಡ ಅನಿಮಿಯಾ ಅಥವಾ ಐರನ್ ಡೆಫಿಷಿಯನ್ಸಿಯಿಂದ ಬರುವಂಥ ಅನಿಮಿಯಾ ಅಥವಾ ಅನಿಮಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮಗೇನಾದರೂ ತಿಂಡಿ ಜೊತೆಗೆ ಟೀ ಕುಡಿಯುವಂಥ ಅಭ್ಯಾಸ ಇದ್ದರೆ, ಅಥವಾ ತಿಂಡಿ ಆದ ತಕ್ಷಣ ಟೀ ಅಥವಾ ಕಾಫಿ ಕುಡಿಯುವಂಥ ಅಭ್ಯಾಸ ಇದ್ದರೆ ಅದನ್ನು ನಿಲ್ಲಿಸಿ. ಅದರ ಬದಲಿಗೆ ಟೀ ಕಾಫಿಯನ್ನು ಒಂದು 20-25 ನಿಮಿಷ ಬಿಟ್ಟು ತಗೊಳ್ಳಿ. ಅದರಿಂದ ಏನೂ ಸಮಸ್ಯೆ ಆಗೋದಿಲ್ಲ. ಇನ್ನೊಂದು ಕೆಟ್ಟ ಅಭ್ಯಾಸ ಅಂದರೆ, ಬಹುತೇಕರಿಗೆ ಊಟ ಆದ ತಕ್ಷಣ ಹೋಗಿ ಮಲ್ಕೊಳ್ಳುವಂಥ ಅಭ್ಯಾಸ ಇರುತ್ತೆ, ಅಥವಾ ಮಧ್ಯಾಹ್ನನೇ ಆಗಿರ್ಬೋದು, ಊಟ ಆದ ತಕ್ಷಣವೇ ಹೋಗಿ ಒಂದು ಸಣ್ಣ ನ್ಯಾಪ್ ಬೇಕು ಅಂತ ಹೋಗಿ ಮಲಗುವಂಥ ಅಭ್ಯಾಸ ಇರುತ್ತೆ. ಇಂಥ ಅಭ್ಯಾಸ ಇದ್ದರೆ ಆ ಅಭ್ಯಾಸನ ಕೂಡ ಈ ಕೂಡಲೇ ನಿಲ್ಲಿಸಿ ಅಂತ ಕೇಳ್ತೀನಿ. ಯಾಕೆ ಅಂದರೆ, ನೀವು ಊಟ ಆದ ತಕ್ಷಣ ಮಲ್ಕೊಳ್ಳೋದ್ರಿಂದ ನಿಮ್ಮ ಡೈಜೆಷನ್ ಸಿಸ್ಟಮ್ ಏನಿದೆ ಅದಕ್ಕೆ ದೊಡ್ಡ ಕನ್ಫ್ಯೂಷನ್. ಅದರಿಂದ ನಿಮಗೆ ಆಸಿಡ್ ರಿಫ್ಲೆಕ್ಸ್ ಇರ್ಬೋದು, ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಥವಾ ಬ್ಲೋಟಿಂಗ್ ಇರ್ಬೋದು, ಈ ಥರದ ಮಿನಿಮಲ್ ಸಮಸ್ಯೆಗಳು ಶುರುವಾಗುತ್ತೆ. ಇನಿಷಿಯಲಿ ಹೋಗ್ತಾ ಇದು ನಿಮಗೆ ಗಟ್ ಹೆಲ್ತ್‌ನ ಒಂದು ದೊಡ್ಡ ಸಮಸ್ಯೆಯನ್ನೇ ತಂದುಕೊಡುತ್ತೆ. ಅದರಲ್ಲೂ IBS ಇರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಇರ್ಬೋದು, ಈ ಥರದ ಅನೇಕ ಸಮಸ್ಯೆಗಳನ್ನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ. ಅದು ಒಂದೇ ಕಾರಣದಿಂದ ಆಗುತ್ತೆ, ನೀವು ಊಟ ಆದ ತಕ್ಷಣ ಮಲಗೋದ್ರಿಂದ. ಅದರ ಬದಲಾಗಿ ಊಟ ಆದ ತಕ್ಷಣ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ, ಅದು ನಿಮ್ಮ ಆಹಾರ ಏನಿದೆ ಅದನ್ನು ಮೆಟಬಲೈಸ್ ಮಾಡಲಿಕ್ಕೆ ಮತ್ತು ಅದರಿಂದ ಎನರ್ಜಿ ಪ್ರೊಡ್ಯೂಸ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಆ ಮೂಲಕ ನಿಮ್ಮ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಅದಾದ ಮೇಲೆ ನೀವು ಹೋಗಿ ನ್ಯಾಪ್ ತಗೊಳ್ತಿರೋ ಅಥವಾ ಮಲ್ಕೊಳ್ತಿರೋ ಅಂದರೆ ಅದರಿಂದ ಏನೂ ಸಮಸ್ಯೆ ಆಗೋದಿಲ್ಲ.
ಹಾಗಾಗಿ ಊಟ ಆದ ತಕ್ಷಣ ಮಲಗುವ ಅಭ್ಯಾಸ ಇದ್ದರೆ ಅದನ್ನು ನಿಲ್ಲಿಸಿ. ಇನ್ನು 4ನೇದು, ಬಹುತೇಕರಿಗೆ ತಿಂಡಿ ತಿಂದ್ಮೇಲೆ ಸ್ನಾನ ಮಾಡೋದು ಅಥವಾ ಊಟ ಆದ್ಮೇಲೆ ಸ್ನಾನ ಮಾಡುವಂಥ ಅಭ್ಯಾಸ ಇರುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ನಾವು ತಿಂದಾಗ ನಮ್ಮ ಬ್ಲಡ್ ಫ್ಲೋ ಏನಿರುತ್ತೆ ಅದು ನಮ್ಮ ಹೊಟ್ಟೆಯ ಕಡೆಗೆ ಆಗುತ್ತೆ. ಹೊಟ್ಟೆ ಕಡೆಗೆ ಹೋದಾಗ ಡೈಜೆಷನ್ ಪ್ರೋಸೆಸ್ ಚೆನ್ನಾಗಾಗಲಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಡೈಜೆಷನ್ ಪ್ರೋಸೆಸ್ ಆಗಬೇಕು ಅಂತಂದರೆ ನಮ್ಮ ಬ್ಲಡ್ ಆ ಕಡೆಗೆ ರಶ್ ಆಗಬೇಕು. ಅದರಿಂದ ನಮ್ಮ ಡೈಜೆಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಈಗ ತಿಂದ ತಕ್ಷಣ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸ್ನಾನ ಮಾಡುವಾಗ ಬ್ಲಡ್ ಫ್ಲೋ ನಮ್ಮ ಸ್ಕಿನ್ ಕಡೆಗೆ ಅಥವಾ ನಮ್ಮ ದೇಹದ ಈ ಚರ್ಮದ ಕಡೆಗೆ ಬರುತ್ತೆ. ಅಂದರೆ ನೀರಿನ ಟೆಂಪರೇಚರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ, ನಮ್ಮ ದೇಹವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಬ್ಲಡ್ ಫ್ಲೋ ನಮ್ಮ ಸ್ಕಿನ್ ಕಡೆಗಾಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಡೈಜೆಷನ್ ಡಿಸ್ಟರ್ಬ್ ಆಗುತ್ತೆ ಅಥವಾ ಡೈಜೆಷನ್ ತೊಂದರೆ ಆಗುತ್ತೆ. ಈ ಡೈಜೆಷನ್ ತೊಂದರೆ ಆಗೋದ್ರಿಂದ ಎಗೇನ್ ಆಸಿಡಿಟಿ ಇರಬಹುದು, ಆಸಿಡ್ ರಿಫ್ಲೆಕ್ಸ್ ಇರಬಹುದು ಅಥವಾ ಬ್ಲೋಟಿಂಗ್ ಇರಬಹುದು, ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಈ 3 ಸಮಸ್ಯೆಗಳೇನಿದೆ ಇದು ನಮ್ಮ ಗಟ್ ಹೆಲ್ತನ್ನು ಹಾಳು ಮಾಡಲಿಕ್ಕೆ ಮೊದಲು ಬರುವಂಥ ಸಮಸ್ಯೆಗಳು. ಈ ಸಮಸ್ಯೆಗಳು ಅತಿ ಆಗ್ತಾ ಹೋದರೆ ಗಟ್ ಹೆಲ್ತ್ ಹಾಳಾಗುತ್ತೆ, ಆಗಲೇ ಹೇಳಿದ್ದೀವಿ. ಹಾಗಾಗಿ ನಿಮಗೇನಾದರೂ ಊಟ ಆದ ತಕ್ಷಣ, ತಿಂಡಿ ಆದ ತಕ್ಷಣ ಹೋಗಿ ಸ್ನಾನ ಮಾಡುವಂಥ ಅಭ್ಯಾಸ ಇದ್ದರೆ ಆ ಅಭ್ಯಾಸವನ್ನು ಈ ಕೂಡಲೇ ನಿಲ್ಲಿಸಿ. ಅದರ ಬದಲಿಗೆ 1 ಅವರ್ ಬಿಟ್ಟು ನೀವು ಸ್ನಾನಕ್ಕೆ ಹೋಗಿ, ಏನೂ ಸಮಸ್ಯೆ ಆಗೋದಿಲ್ಲ. ಈ 4 ಅಭ್ಯಾಸಗಳು ನಮಗೆ ಗೊತ್ತಿಲ್ಲದೆ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಅಥವಾ ರೂಢಿ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಇದನ್ನು ನಿಲ್ಲಿಸೋದು ಬಹಳ ಮುಖ್ಯವಾಗಿರುತ್ತೆ. ಈಗ ಗೊತ್ತಾಯ್ತಲ್ಲ ಯಾವುದೆಲ್ಲ ಅಭ್ಯಾಸಗಳನ್ನು ನೀವು ನಿಲ್ಲಿಸಬೇಕು ಅಂತ ಹೇಳಿ. ಈ ಅಭ್ಯಾಸಗಳು ನಿಮಗೂ ಇದ್ದರೆ ಇದನ್ನು ಈ ಕೂಡಲೇ ಬಿಟ್ಬಿಡಿ ಮತ್ತು ಅದರ ಬದಲಿಗೆ ಒಳ್ಳೆಯ ಹ್ಯಾಬಿಟ್ಗಳನ್ನು ಒಂದೊಂದಾಗಿ ಅಭ್ಯಾಸ ಮಾಡ್ಕೊಳ್ತಾ ಹೋಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಲ್ಲಿ ಹಂಚ್ಕೊಳ್ಳಿ. ನಿಮಗೆ ಇನ್ನು ಯಾವ ರೀತಿಯ ವಿಡಿಯೋಗಳು ಬೇಕು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.